ಹಲೋ ಫ್ರೆಂಡ್ಸ್, ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನೀವೆಲ್ಲರೂ ಚೆನ್ನಾಗಿರ್ಬೇಕಂತ ಕೊರ್ಕೋತಾಯಿದ್ದೀನಿ. ಸೊ ಫ್ರೆಂಡ್ಸ್, ಎಲ್ಲರದ್ದು ಕಾಫಿ ಟೀ ಆಯಿತಾ? ನಾನು ಈ ವಿಡಿಯೋ ತೆಗಿತಾ ಇರೋದು ಇವಾಗ ಟೈಮ್ ಬಂದುಬಿಟ್ಟು 4 ಗಂಟೆ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ಈ ನಡುವೆ ನಾನು ವೀಡಿಯೋನೇ ಹಾಕಿರಲಿಲ್ಲ, ಸಾರಿ. ಇದನ್ನೇ ಮಾತ್ರ ಲೈವ್ ದೇವ್ರದಂತ ಸ್ವಲ್ಪ ಲೈವ್ ಬಿಟ್ಟಿದೆ. ಯಾರು ನೋಡಿದ್ದೀರೋ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸು. ಹಾಗೆ ಎಲ್ಲರೂ ಇದೇ ಥರ ನನ್ನ ಹಾಕೋ ದೇವ್ರ ವೀಡಿಯೋ ಎಲ್ಲರೂ ನೋಡ್ತಾಯಿರಿ ಅಂತ ಕೇಳ್ಕೊತ ನಿಮಗೆಲ್ಲರಿಗೂ ಕೇಳ್ತಾಯಿದ್ದೀನಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಕನ್ನಡ ನಾಗವೇಣಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಒಬ್ರಿಗೆಲ್ಲ ಎಲ್ಲರಿಗೂ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ಎಲ್ಲರಿಗೂ ತುಂಬ 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 ಧನ್ಯವಾದ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಎಲ್ಲರಿಗೂ. ಹಾಗೆ ನಾನು ಆದಷ್ಟು ನಾನು ದೇವ್ರ ವಿಡಿಯೋನೇ ಹಾಕ್ತೀನಿ ಫ್ರೆಂಡ್ಸ್. ನಾನು ಬೇರೆ ವಿಡಿಯೋ ಏನೂ ಹಾಕೋಕ್ಕೋಗಲ್ಲ, ಸರಿನಾ? ನಾನು ದೇವ್ರ ವಿಡಿಯೋನೇ ಆದಷ್ಟು ಟ್ರೈ ಮಾಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನಿಮ್ಗೆ ಇಷ್ಟ ಆದ್ರೇ ಮಾಡ್ಕೊಳ್ಳಿಲ್ಲ ಅಂದರೆ ಬಲ ಅಂತ ಏನಿಲ್ಲ. ಹಾಗೆ ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟರೆ ಇನ್ನೊಬ್ರಿಗೆ ಹೋಗುತ್ತಲ್ಲ ವಿಡಿಯೋ, ಅದಕ್ಕೆ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿನ ಆಯ್ತಲ್ಲ ವಿಡಿಯೋ ಮಾಡಿ, ಅದಕ್ಕೆ ಒಂದು ಸಿಂಪಲಾಗಿ ಒಂದು ವಿಡಿಯೋ ಮಾಡೋಣ, ಒಂದು 3 ನಿಮಿಷ 4 ನಿಮಿಷ ಆದರೂ ವಿಡಿಯೋ ಮಾಡಿ ಹಾಕೋಣ ಅಂತ ಅದಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರಿಗೇನು ಅನ್ಕೊಂತೀರಾ ಈ ವಿಡಿಯೋ ನಾನು ಹಾಕಿರೋ ವಿಡಿಯೋ ನೋಡಿ ಎಲ್ಲರೂ ನಿಮ್ಗೆ ಇಷ್ಟ ಆಗುತ್ತೆ. ನಾನು ಏನು ಮಾತಾಡಿದ್ದೀನಿ ಅಂದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅಂದ್ಕೊಂಡಿದ್ದೀನಿ ನಾನು. ನೀವೆಲ್ಲ ಏನು ಅನ್ಕೋತೀರ ಗೊತ್ತಿಲ್ಲ. ಓಕೆನಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿರ್ರಿ, ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೇಳಿಕೊಂಡು ಎಲ್ಲರಿಗೂ ಕೇಳ್ಕೊತೀನಿ. ನಾನು ಗಂಗಮ್ಮ ಮಾತ್ರ ನನ್ನ ಸಬ್ಸ್ಕ್ರೈಬರ್ಗೆ ಅಂತ ಅಲ್ಲ, ಯಾರು ನಮ್ಮ ಚಾನಲ್ ನೋಡ್ತಾ ಇರ್ತೀರೋ ಎಲ್ಲರಿಗೂ ನನ್ನ ದೇವ್ರ ಹತ್ರ ಕೇಳ್ಕೊಳೋದು ಅಷ್ಟೇ. ಎಲ್ಲರಿಗೂ ಚೆನ್ನಾಗಿರ್ಬೇಕು ಗಂಗಮ್ಮ. ಎಲ್ಲರೂ ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಲ್ವಾ ಫ್ರೆಂಡ್ಸ್? ನೀನೇನು ಮಾತಾಡೋದಪ್ಪ? ಮಾತಾಡಿದ್ರೆ ನಾನು ತುಂಬಾ ಮಾತಾಡ್ತಾ ಇರ್ತೀನಿ. ಈ ಫೋನ್ ಹಿಡ್ಕೊಂಡ್ರೆ ಮಾತ್ರ ನನಗೆ ಏನು ಮಾತಾಡಬೇಕು ಅಂತಲೇ ನನಗೆ ದಿಕ್ಕು ತೋಚಲ್ಲ, ಸರಿನಾ? ಅಮ್ಮವ್ರನ್ನ ತೋರಿಸ್ತಾ ಇದ್ದೀನಿ. ಇವತ್ತು ಸೋಮವಾರ ಅಲ್ವಾ, ನಾಳೆ ದೇವ್ರ ಪೂಜೆ ಇದೆ. ನಾಳೆ ಖಂಡಿತವಾಗೂ ನಾನು ಬರವಣಿಗೆದು ಬರೆಯೋದು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ನಾನು ಬರೆಯೋದು ತುಂಬ ಹಾಕಿದ್ದೀನಿ, ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್. ಬರೆಯೋದೆಲ್ಲ ದೇವ್ರದ್ದೆಲ್ಲ ಹಾಕಿದ್ದೀನಿ, ನೋಡಿ ಒಂದು ಸರಿ. ಬರೆಯೋದು ಅಮ್ಮವ್ರು ಬರೆಯೋದೆಲ್ಲ ಹಾಕಿದ್ದೀನಿ, ನೋಡಿ. ಹಾಗೆ ಒಂದು ಲೈಕ್ ಕೊಡಿ. ಸ್ವಲ್ಪ ವೀಡಿಯೋಗಳು ನೀವು ಓಪನ್ ಮಾಡಿ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್, ವೀಡಿಯೋ ಏನೇನು ಹಾಕಿದ್ದಾರೆ ಅಂತ ಗೊತ್ತಾಗೋದು. ವೀಡಿಯೋ ಸುಮ್ಮನೆ ಮೇಲ್ಮೇಲೆ ಅಂದರೆ ಏನೂ ಗೊತ್ತಾಗಲ್ಲ. ವೀಡಿಯೋ ಏನೇನು ಹಾಕಿದ್ದಾರೆ ಅಂತ ನೀವು ಚಾನಲ್ಗೆ ಹೋಗಿ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ದಯವಿಟ್ಟು ಈ ನಾಗವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಇದ್ರೇ ತಾನೇ ನಾನು ಏನಾದರೂ ಒಂದು ವಿಡಿಯೋ ಹಾಕ್ಬೇಕಂದ್ರೆ ಒಂದು ಖುಷಿ ಇರಬೇಕು. ಯಾಕಂದರೆ ಅಪ್ಪ ನನಗೂ ಸಬ್ಸ್ಕ್ರೈಬರ್ ಇದ್ದಾರೆ, ನಾನು ಹಾಕಿದ ತಕ್ಷಣ ನನ್ನ ಚಾನಲ್ ನೋಡ್ತಾರೆ ಅನ್ನೋ ಖುಷಿ ಇರಬೇಕು ನನಗೆ. ಅದೇನೋ ನಾನು ಹಾಕಿದ್ರೂ ಒಂದು 150 ಅಷ್ಟೇ ಹೋಗ್ತದೆ. 100-150 ಜನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ದಯವಿಟ್ಟು ಹಾಗೆ ಮಾಡಬೇಡಿ ಫ್ರೆಂಡ್ಸ್. ಎಲ್ಲರೂ ನೋಡಿ. ಹಾಗೆ ಎಲ್ಲರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಇಲ್ಲಾಂದರೆ ಪರವಾಗಿಲ್ಲ. ಲೈಕ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಆಯಿತಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೋರ್ಕೊಂಡು ಈ ವಿಡಿಯೋ ನಾನು ಇವಾಗ ತೆಗಿತಾ ಇರೋದು 3 ಗಂಟೆ 10 ನಿಮಿಷ ಆಗಿದೆ. ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ದಯವಿಟ್ಟು ಈ ನಾಗವೇಣಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಪದೇ ಕೇಳ್ತಾ ಇದ್ದಾರಲ್ಲಪ್ಪ ಇವರೇನಪ್ಪ ಈ ಥರ ಅಂದ್ಕೊಂಬಿಡಿ ಪ್ಲೀಸ್. ಓಕೆ. ಮತ್ತು ನಾನು ನೆಕ್ಸ್ಟು ಭಾನುವಾರ ಮಾದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ.
ನಮ್ಮ ತಂಗಿ ನಮ್ಮ ತಾಯಿ ಎಲ್ಲ ನೋಡೋಣ. ಅಲ್ಲಿ ಹೋದಾಗ ನಾನು ಅಲ್ಲಿ ಮಾದೇಶ್ವರನ್ ಒಂದು ವೀಡಿಯೋ ತೆಗೆದು ನಿಮ್ಗೆ ಹಾಕ್ತೀನಿ. ಅದರಲ್ಲಿ ವೀಡಿಯೋ ತೆಗಿಯಕ್ಕೆ ಬಿಡ್ತಾರಲ್ಲ ನನಗಂತೂ ಗೊತ್ತಿಲ್ಲ, ನೋಡ್ತೀನಿ. ನಾನು ಹೋದರೆ ವೀಡಿಯೋ ತೆಗಿಯೋಕ್ಕಾದರೆ ತೆಗ್ದು ಹಾಕ್ತೀನಿ, ಇಲ್ಲಾಂದರೆ ಇಲ್ಲ, ಹಾಕಿಲ್ಲ ಅಂದರೆ ಏನು ಅಂದ್ಕೊಬೇಡಿ ದಯವಿಟ್ಟು ಫ್ರೆಂಡ್ಸ್. ನಾನು ಏನೇನು ವೀಡಿಯೋ ಹಾಕ್ತಾಯಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್. ನನ್ನ ಚಾನಲಲ್ಲಿ ಸ್ವಲ್ಪ ದೇವ್ರ ವೀಡಿಯೋ ಹಾಕ್ತಾಯಿರ್ತೀನಿ, ಸ್ವಲ್ಪ ಮಕ್ಕಳದು ಅದು ಇದು ಎಲ್ಲ ಹಾಕ್ತಾಯಿರ್ತೀನಲ್ಲ, ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಏನೇನು ಹಾಕಿದ್ದಾರೆ ಅಂತ. ಇವಾಗ ಸದ್ಯಕ್ಕೆ ನಾನು ಸ್ವಲ್ಪ ಮಾತಾಡಿರೋದು ಒಂದು 8 ನಿಮಿಷ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಯಾಕಂದರೆ 8 ನಿಮಿಷ ವೀಡಿಯೋ ಹಾಕಿದ್ರೇ, ಇಲ್ಲಾಂದರೆ ಚಿಕ್ಕ ವೀಡಿಯೋ ಹಾಕಿದ್ರೆ ಏನಕ್ಕೂ ಪ್ರಯೋಜನ ಬರಲ್ಲ ಅದು. ಅದಕ್ಕೆ ಸರಿನಾ, ದಯವಿಟ್ಟು ಎಲ್ಲರೂ ನಾಗವೇಣಿ ಚಾನಲ್ಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಹಾಗೆ ನೀವೆಲ್ಲರೂ ಚೆನ್ನಾಗಿರಬೇಕು, ಹಾಗೆ ನಾನು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು ಅಲ್ವಾ. ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ, ಫೀಲಿಂಗ್ ಆಗಿಬಿಡಿ. ಆಯಿತು ಫ್ರೆಂಡ್ಸ್, ಮತ್ತೆ ಇನ್ನೇನು ಹೇಳೋದಪ್ಪ ಯೋಚನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ನಿಮ್ಮ ಹತ್ರ ಏನು ಹೇಳಬೇಕು ಅಂತ. ನಿಜವಾಗ್ಲೂ ಯಾರ್ಯಾರು ನೋಡ್ತಾಯಿದ್ದೀರೋ ಎಲ್ಲರಿಗೂ, ನನ್ನ ಚಾನಲ್ ಎಲ್ಲ ಯಾರ್ಯಾರು ನೋಡ್ತಿದ್ದೀರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಹಾಗೆ ನಾನು ನನ್ನ ಚಾನಲಲ್ಲಿ ಜಾಸ್ತಿ ಜನ ತೆಲುಗುವರೇ ಇದ್ದಾರೆ ಅಂದ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತೆಲುಗುದಲ್ಲಿ ಹೇಳ್ಬಿಡ್ತೀನಿ. ಹಲೋ ಫ್ರೆಂಡ್ಸ್, ತೆಲುಗುವರಿರಲಿ, ಕನ್ನಡವರಿರಲಿ, ಯಾರನ್ನೇ ಇರಲಿ, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ ಅಂತ ಕೇಳ್ಕೊತ, ನಿಮ್ಮೆಲ್ಲರಿಗೂ తెలుగువారాದ್ರೆ తెలుగులో ಇರ್ತೀನಿ. హాయ్ ఫ్రెండ్స్ అందరికీ నమస్కారం. ఎలా ఉన్నారు? బాగున్నారా? సూపర్. ఈ వీడియో ఎవరెవరు చూస్తున్నారో అందరూ ఒక లైక్ చేయండి, అలాగే సబ్స్క్రైబ్ చేసుకోండి అని చెప్తా అందరికీ చెప్తున్నాను. తెలుగు బರುತ್ತೆ చెప్తున్నాను ఫ్రెండ్స్. హాయ్, అందరికీ నమస్కారం. అందరూ సబ్స్క్రైబ్ చేసుకోండి, అలాగే మీకు ఇష్టం ఉంటే చేసుకోండి, లేకుంటే వద్దండి. అలాగే మీరు చూస్తారన్న నమ్మకంతో ఒక వీడియో తీస్తున్నాను. ಓಕೆನಾ ಫ್ರೆಂಡ್ಸ್? ಯಾಕಂದರೆ ನನ್ನ ಚಾನಲಲ್ಲಿ ತೆಲುಗುವರು ಇದ್ದಾರೆ, ಕನ್ನಡದವರು ಇದ್ದಾರೆ. ಸ್ವಲ್ಪ ಜನಕ್ಕೆ ನಾನು ಕನ್ನಡ ಮಾತಾಡಿದ್ರೆ ಕನ್ನಡ ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ. ಹಾಗಾಗಿ ಮತ್ತು ನನ್ನ ಕನ್ನಡದವ್ರಿಗೆ ತೆಲುಗು ಅರ್ಥ ಆಗಲ್ಲ. ಅದಕ್ಕೆ ಸ್ವಲ್ಪ ಆ ಭಾಷೆ ಈ ಭಾಷೆ ಎರಡರಲ್ಲೂ ಹೇಳ್ಬಿಟ್ರೆ ಸ್ವಲ್ಪ ಅವ್ರಿಗೂ ಅರ್ಥ ಆಗುತ್ತೆ, ಇವ್ರಿಗೂ ಅರ್ಥ ಆಗುತ್ತಲ್ಲ ఫ్రెండ్స్. ಅದಕ್ಕೆ 2 భాషలు ಹೇಳ್ತಾಯಿದ್ದೀನಿ. సబ్స్క్రైబ్ చేసుకోండి, ఒక లైక్ చేయండి, మీకు మా ఛానల్ ఇష్టమైతే ఒక షేర్ చేయండి అని కోరుకుంటా. ఈ ఛానల్ పేరు వచ్చి కన్నడ నాగవేణి యూట్యూబ్ ఛానల్. సబ్స్క్రైబ్ చేసుకోండి అన్నీ అడగకుండా చెప్పుకుంటా ఈ వీడియోని ఆఫ్ చేస్తున్నాను. అందరికీ బాయ్. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ತಪ್ಪುದೀರ ಯಾರ್ಯಾರು ವಿಡಿಯೋ ನೋಡ್ತೀರೋ ಎಲ್ಲರೂ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಬಾಯ್ ಫ್ರೆಂಡ್ಸ್, ಬಾಯ್. ಇವಾಗೇ ಹಾಕ್ತಾಯಿದ್ದೀನಿ ಈ ವಿಡಿಯೋ, ಇವಾಗೇ ಹಾಕ್ತೀನಿ, ಇವಾಗೇ ನೋಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್.